ಇಲ್ಲ ಸರ್, ಏನ್ ಬೆಳಗಾವಿ ಅದಕ್ಕೆ ಮಟ್ಟದಾಗಿತ್ತಲ್ಲ ಸರ್, ಅದು ಹೋಗ್ತಾ ಇತ್ತು. ಮಾಡ್ತಾ ಇದೀವಲ್ಲ. ನಾಳೆ ಮಹಾತ್ಮ ಗಾಂಧೀಜಿಯವರ ತಿಳಿ ಅನಾವರಣ 10:30ಗೆ, ಆಮೇಲೆ ಲಂಚು, ಆಮೇಲೆ ಗಾಂಧಿ CPT ಗ್ರೌಂಡ್ ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ತೆರಿಗೆ ಹಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ. ನೀವು ಸ್ವಲ್ಪ ಕೇಳಕ್ ಮುಂಚಿತವಾಗಿ ಈ ಕ್ವಶನ್ ಕೇಳ್ಬೇಕ ಬೇಡವಾ ಅಂತ ಕೇಳ್ಬೇಕಲ್ಲ. ವೇರ್ ಇಸ್ ದಿ ಕ್ವಶನ್ ಆಫ್ ವೇರ್ ಇಸ್ ದಿ ಕ್ವಶನ್ ಆಫ್ ವೇರ್ ಇಸ್ ದಿ ಕ್ವಶನ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ. ಅವ್ರು ಹೇಳೋದ್ ಬಿಡ, ನೀನ್ ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀನ್ ಕೇಳ್ಬಿಡ್ತೀಯ? ನೀನ್ ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ಸರ್, ಕಲಬುರಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ಕಲಬುರಗಿನಲ್ಲಿ, ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬಾ ಹೊಡೆದಿದ್ದಾರೆ, 3 ಜನಕ್ಕೆ ಹೊಡೆದಿದ್ದಾರೆ ಸರ್. ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್. ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದದ್ದು ರಾಜಕೀಯ ಪ್ರೇರಿತ ಅಂತ ಹೇಳ್ತೀವಿ. ಇಡಿರವರ ಪತ್ರಿಕಾ ಪ್ರಕಟಣೆ, ಇಡಿರವರು ಪ್ರೆಸ್ ರಿಲೀಸ್ ಇದುವರೆಗೂ ಮಾಡಿಲ್ಲ, ಈ ಟೈಮ್ ಅಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಇಡಿ ಅವರು ಯಾರು ಮಾಡಿದ್ದಾರೆ ಸರ್? ಈ ಸರ್ ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಗೊತ್ತಾಯ್ತಾ? ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾ ಇದ್ದಾರೆ. 50-50 ನಲ್ಲಿ ಸೈಟ್ ತಗೊಂಡಿದ್ದಾರೆ, ಅದನ್ನ ಮುಟ್ಕೋಲ್ ಹಾಕೊಂಡಿದೀವಿ ಅಂತ ಹೇಳಿರೋದು. ಅವ್ರು ಯಾರು? ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ ಬಿಜೆಪಿಯವರು ಬೇಕು ಅಂತೇಳಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ, ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.